ಸಿನಿಮಾದ ಟ್ರೈಲರ್ ನೋಡಿ ಏನೋ ಒಂಥರ ಹೊಸದಾಗಿರೋ ಯೂನಿಕ್ ಕಾನ್ಸೆಪ್ಟ್ ಆಗಿದೆಯಲ್ಲ ಅಂತ ಅನ್ಕೊಂಡು ಮೂವಿಗೆ ಹೋಗಿದ್ದೆ. ಬಟ್ ಆಕ್ಚುಲಿ ಮೂವಿನಲ್ಲಿ ನನ್ಗೇನ್ ವರ್ಕ್ ಆಯ್ತು ಏನ್ ವರ್ಕ್ ಆಗಿಲ್ಲ ಅಂತ ಈ ಸಿನಿಮಾದ ರಿವ್ಯೂ ಎಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೂವಿ ಮಾತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಡು ಮಳೆ ಡೈರೆಕ್ಟೆಡ್ ಬೈ ಸಮರ್ಥ ಮಂಜುನಾಥ್, ಇಂಟ್ರೊಡ್ಯೂಸಿಂಗ್ ಅರ್ಥ ಹರ್ಷನ್, ಸಂಗೀತಾ ರಾಜರಾಮ್ ಇನ್ ಲೀಡ್ ರೋಲ್ಸ್. ಕಾಡು ಮಳೆ ಅಂತ ಅನ್ನೋ ಒಂದು ಕಾಡಿನಲ್ಲಿ ನಮ್ಮ ಹೀರೋಯಿನ್ ಆಕಸ್ಮಿಕವಾಗಿ ಅಲ್ಲಿ ಹೋಗಿ ತಗ್ಲಾಕೊಳ್ತಾರೆ. ಸೊ ಅಲ್ಲಿ ತಗ್ಲಾಕೊಂಡಾಗ ಅಲ್ಲಿ ನಡೆಯುವಂತಹ ಲೂಪ್ ಏನಿದೆ, ಅಲ್ಲಿ ಅವರು ಆ ಲೂಪಲ್ಲಿ ಇದ್ದಾರ ಅಥವಾ ಟ್ರ್ಯಾಪ್ನಲ್ಲಿ ಇದ್ದಾರ, ಆ ಟ್ರ್ಯಾಪಿಂದ ಅವ್ರಿಗೆ ಹೊರಗಡೆ ಬರಕ್ ಆಗಿದ್ಯಾ ಆಗಿಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಸಿನಿಮಾನೇ ಹೋಗಿ ನೋಡಲೇಬೇಕು. ಇನ್ನು ಸಿನಿಮಾದ ರಿವ್ಯೂ ಕಡೆ ಬರೋದಾದ್ರೆ, ಸಿನಿಮಾದ ಕಾನ್ಸೆಪ್ಟ್ ಹಾಗೂ ಟ್ರೈಲರ್ನ ನಿಜವಾಗ್ಲೂ ಮೆಚ್ಚಲೇಬೇಕು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಒಂದು ಹೊಸ ತಂಡ ಯೂನಿಕ್ ಆಗಿರೋ ಕಾನ್ಸೆಪ್ಟ್ನ ಎಕ್ಸ್ಪೆರಿಮೆಂಟ್ ಆಗಿ ಏನೋ ಒಂದು ಹೊಸ ಪ್ರಯತ್ನದ ಜೊತೆ ಹೊಸ ಟೀಮ್ ಕಟ್ಕೊಂಡು ಬಂದಿರೋದು ಅದಷ್ಟು ಈಸಿ ಅಲ್ಲ. ಇನ್ನು ಸಿನಿಮಾದಲ್ಲಿ ಕಡಿಮೆ ಕ್ಯಾಸ್ಟಿಂಗ್, ಬರೀ 5 ಜನದಲ್ಲೇ ಒಳ್ಳೆ ಮೂವಿ ಮತ್ತೆ ಒಳ್ಳೆ ಕಥೆನ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಹಾಗೆ ಸಿನಿಮಾದಲ್ಲಿ ಬರುವಂತಹ BGM ಆಗಿರ್ಬೋದು, ಆ ಕಾನ್ಸೆಪ್ಟ್ ಜೊತೆಗೆ ಕೆಲವೊಂದಷ್ಟು ವಿಜುವಲೈಸೇಷನ್ಸ್ ಅಂತೂ ಬೇರೆ ಲೆವೆಲಲ್ಲಿ ಹೆವಿಯಾಗಿ ವರ್ಕ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಸಿನಿಮಾದಲ್ಲಿ ನನ್ಗೇನು ವರ್ಕ್ ಆಗಿದೆ ಅಂತ ಅನ್ನೋದು ಹೇಳೋದಾದ್ರೆ, ಸಿನಿಮಾದ ಕಾನ್ಸೆಪ್ಟ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಇಲ್ಲಿ ತನಕ ಸೇಮ್ ಪ್ಯಾಟ್ರನ್, ಫೈಟು, ಲವ್, ಆ್ಯಕ್ಷನ್ ನೋಡಿ ಬೋರ್ ಆಗಿರೋರಿಗೆ ಇದೊಂದು ಒಳ್ಳೆ ಯೂನಿಕ್ ಆಗಿರುವಂತಹ ಫುಡ್ ಐಟಮ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಸಿನಿಮಾದ ಸೆಕೆಂಡ್ ಹಾಫ್ ಅದು ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಎಂಗೇಜಿಂಗ್ ಆಗಿತ್ತು. ನಮ್ಮನ್ನ ಒಂದು ಸ್ವಲ್ಪ ಕ್ಯೂರಿಯಸ್ ಆಗಿ ಅವಾಗ ಒಂದಷ್ಟು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಬರೋದಕ್ಕೆ ಶುರು ಆಗಿತ್ತು. ಇನ್ನು ಸಿನಿಮಾದಲ್ಲಿ ನನಗೆ ವರ್ಕ್ ಆಗದಿರೋಂತಹ ಎಲಿಮೆಂಟ್ಸ್ ಏನು ಅಂತ ನಾನು ಹೇಳೋದಾದ್ರೆ, ಸಿನಿಮಾದ ಫಸ್ಟ್ ಹಾಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೈಕ್ ನನಗೆ ಪರ್ಸ್ನಲಿ ಸಿನಿಮಾದಲ್ಲಿ ಥ್ರಿಲ್ಲರ್ ಆ್ಯಂಡ್ ಸಸ್ಪೆನ್ಸ್ ಎಲಿಮೆಂಟ್ಸ್ನ ಅವರು ತರೋದಕ್ಕೋಸ್ಕರ ಎಲ್ಲಿ ಅದನ್ನ ತೋರಿಸಿ ಥ್ರಿಲ್ಲಿಂಗ್ ಮೂಮೆಂಟ್ಸ್ನ ಬಿಲ್ಡ್ ಮಾಡಕ್ಕೆ ಹೋಗಿ ಅದೊಂದು ಸ್ವಲ್ಪ ಎಲ್ಲೋ ಲ್ಯಾಗ್ ಆದಂಗೆ, ಜಸ್ಟ್ ರಿಪೀಟೆಡ್ ಸೀಕ್ವೆನ್ಸು ಅಷ್ಟೊಂದು ಬೇಡವಾಗಿತ್ತೇನೋ ಅಂತ ನನ್ನ ಅನಿಸಿಕೆ ಆಗಿತ್ತು. ಆ್ಯಂಡ್ ಯೂಶಲಿ ಆ ಮಳೆ ಬರೋ ಸೀಕ್ವೆನ್ಸ್ ಆಗಿರ್ಬೋದು, ಆ ಫಾಗ್ ಎಲಿಮೆಂಟ್ಸ್ ಆಗಿರ್ಬೋದು, ಅದೊಂದು ಸ್ವಲ್ಪ ಲೈಕ್ ಏನೋ ಸಮಥಿಂಗ್ ಗ್ರೀನ್ ಸ್ಕ್ರೀನ್, ಜಸ್ಟ್ ತುಂಬ ಆರ್ಟಿಫಿಷಿಯಲ್ ಆಗಿ ನನಗೆ ಪರ್ಸ್ನಲ್ ಆಗಿ ಫೀಲ್ ಆಗ್ತಿತ್ತು. ಆ್ಯಂಡ್ ಈ ಹೊಸ ತಂಡ ಫಸ್ಟ್ ಅಟೆಂಪ್ಟಲ್ಲೇ ಅವರ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓವರ್ ಆಲ್ ಈ ಸಿನಿಮಾಗೆ ನನ್ನ ಕಡೆಯಿಂದ ನಾನು ಕೊಡುವಂಥ ರೇಟಿಂಗ್ 5ಗೆ ನಾನು 3.5 ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನಾದರೂ ಈ ನನ್ನ ವಿಮರ್ಶೆ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಈ ಸಿನಿಮಾನ ನೋಡ್ಕೊಂಡ್ ಬಂದಿದ್ರೆ ನಿಮ್ಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು. ಶುಭ ದಿನ.